ಏಕೈಕ ಹೊಡಿತಾರೋಣ ಅನ್ಯಾಯ ಆಯ್ತದೆ ಅನ್ಯಾಯ ಅನ್ಯಾಯ. ಮಾದೇವಪ್ಪನವರೇ, ನೈತಿಕವಾಗಿ ನಿಮಗೆ ನೈತಿಕತೆ ಇತ್ತು ಅಂತಂದ್ರೆ MP ಸುನಿಲ್ ಬೋಸ್ ಅವರೇ, ನಿಮಗೆ ನೈತಿಕವಾಗಿ ನೀವೆಲ್ಲ ಸಂವಿಧಾನದ ಆಶಯಗಳಿಗೆ ಬದ್ಧರಾಗಿದ್ರೆ ಈಗೇನು ಹೇಳಿದ್ರಲ್ಲ ಇದು ಅಧಿಕೃತ ಅನಧಿಕೃತ ಅಂತ, ಇದನ್ನ ಕೋರ್ಟಲ್ಲಿ ಮಾತಾಡೋಣ. ನಿಮ್ಮ ಚೇಲ ಮಾಡಿದನಲ್ಲ ಅನಧಿಕೃತವಾದ ಕನ್ಸ್ಟ್ರಕ್ಷನ್, ನಿಮ್ಗೆ ಧೈರ್ಯ ಇದ್ರೆ, ಅಧಿಕಾರ ಇದ್ರೆ, ಆತ್ಮಸಾಕ್ಷಿ ಇದ್ರೆ ದಯವಿಟ್ಟು ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ. ಒಂದು ಸರ್ವೆ ನಂಬರ್ 7ಗೆ ಸಂಬಂಧಪಟ್ಟಂಗೆ ಅಟ್ಲಾಸು ಮ್ಯಾಪ್ ಎಲ್ಲ ನೋಡಿ ದಯಮಾಡಿ. ನಿಮಗೆ ಇಲ್ಲಾಂದ್ರೆ ಯಾರಾದರೂ ಒಳ್ಳೆ ರೆವಿನ್ಯೂ ಆಫೀಸರ್ಸ್ ಕೂರಿಸ್ಕೊಂಡು ಕೇಳಿ. 20 ಗುಂಟೆಯಷ್ಟು ಜಾಗ ನಂಜುಂಡೇಶ್ವರ ಫ್ಲೋರ್ ಮೇಲಿಂದ ಆಚೆಗೆ ಎನ್ಕ್ರೋಚ್ ಆಗಿದೆ, ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಅದನ್ನು ತೆಗೆಸಿದ್ರೆ ನಿಮ್ಮನ್ನು ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕ ಸಂಸದರು ಮತ್ತು ಪ್ರಾಮಾಣಿಕ ಶಾಸಕರು, ಸಚಿವರು ಅಂತ ನಾವು ಒಪ್ಕೋತೀವಿ. ಇದುವರೆಗೂ ನಿಮ್ಮನ್ನ ಒಂದು ನಿರ್ದಿಷ್ಟ ಮಾದಿಗ ಜಾತಿ ವಿರೋಧಿಗಳು ಅಂತ ಹೇಳ್ತಾರೆ, ನಾನು ನಂಬಿರಲಿಲ್ಲ. ನಾನು ಖಂಡಿತವಾಗೂ ನಂಬಿರಲಿಲ್ಲ. ಇಲ್ವೇನೋ ಗೌರ್ನೆನ್ಸಲ್ಲಿ ಜಾತಿ ತರಬಾರ್ದು ಅಂದ್ಕೊಂಡಿದ್ದೆ. ಬಟ್ ಇವತ್ತಿಗೆ ಗೊತ್ತಾಗೋಯ್ತು ನೀವು ನಿಜವಾಗ್ಲೂ ಜಾತಿ ವಿರೋಧಿ ಅಂತ. ನಿಮ್ಮಿಬ್ಬರಿಗೆ, ಅಪ್ಪ ಮಕ್ಕಳಿಗೆ, MLA MP ಗಳಿಗೆ ಧೈರ್ಯ ಇದ್ರೆ ದಯಮಾಡಿ ಸರ್ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ. ಇದು ನಾನೊಬ್ಬ ಸಾಮಾನ್ಯ ನಾಗರಿಕನಾಗಿ, ಈ ದೇಶದ ಸಾಮಾನ್ಯ ನಾಗರಿಕನಾಗಿ ನಾನೊಂದು ಮನವಿ, ಇದನ್ನು ಕಂಪ್ಲೇಂಟೇ ಅಂತ ಅಂದ್ಕೊಳ್ಳಿ. ಯಾಕಂದರೆ ಕರಪ್ಷನ್ನ ರೈಸ್ ಮಾಡೋದಕ್ಕೆ ನಾನು ಸಂಬಂಧ ಪಡಬೇಕು ಅಂತೇನಿಲ್ಲ, ನಾನು ಊರಿಗೆ ಸಂಬಂಧಪಟ್ಟಿದ್ದು. ದಯಮಾಡಿ ನಿಮ್ಗೆ ಧೈರ್ಯ ಇದ್ದರೆ DC ಅವರಿಗೆ ನಿಜವಾಗ್ಲೂ ಅವರು ತುಂಬ ಕರ್ತವ್ಯಬದ್ಧರಾಗಿ, ತುಂಬ ನಿಷ್ಠಾವಂತ ಅಧಿಕಾರಿಯಾಗಿದ್ದರೆ ಇದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ಸರ್. ನಿಮಗೇನಾದ್ರು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಬೇಕು, ವಿವರಣೆ ಬೇಕು, ದಾಖಲಾತಿಗಳು ಬೇಕು ಅಂತಂದರೆ ದಯಮಾಡಿ ನಮ್ಮನ್ನು ಭೇಟಿ ಮಾಡಿ, ಅಥವಾ ನಮ್ಮನ್ನು ಬರೋದಕ್ಕೆ ಹೇಳಿ ನಾವು ಕೊಡ್ತೀವಿ ಸರ್. ಆವಾಗ ನಿಮ್ಮ 3 ಜನರನ್ನು ನಾವು ದಕ್ಷರು, ಪ್ರಾಮಾಣಿಕರು ಅಂತ ಒಪ್ಕೋತೀವಿ. ಇಲ್ಲ ಅಂತಂದರೆ ಕಡು ಭ್ರಷ್ಟರು, ಅಪ್ರಾಮಾಣಿಕರು ಅಂತ ಅಂತೀವಿ ನಾವು.